ಕಸ್ಟಮರ್ ಇಂದ ನಿಮ್ಗೆ ಏನಾದ್ರೂ ಒಂದೇ ಮೆಷರ್ಮೆಂಟ್ದು 2 ಬ್ಲೌಸ್ ವರ್ಕ್ಗೆ ಬಂತು ಅಂತ ಅಂದ್ರೆ ಟೈಲರ್ ಹತ್ರ ನೀವು ಒಂದು ಬ್ಲೌಸ್ ಪೀಸ್ಗೆ ಮಾರ್ಕಿಂಗ್ ನ ಮಾಡಿಸ್ಕೊಂಡಿದ್ದೀರಿ ಅಂತ ಅಂದ್ರೆ ಆ ಮಾರ್ಕಿಂಗ್ ನ ಇನ್ನೊಂದು ಬ್ಲೌಸ್ ಪೀಸ್ ಮೇಲೆ ಹೇಗೆ ಟ್ರೇಸ್ ಮಾಡಬೇಕು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಕಂಪ್ಲೀಟ್ ಆಗಿ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ನೀಟಾಗಿ ಅರ್ಥ ಆಗುತ್ತೆ. ಸೊ ಇವಾಗ ನೀವು ಇಲ್ಲಿ ನೋಡ್ಬೋದು 2 ಬ್ಲೌಸ್ ಪೀಸ್ ಇದೆ. ಸೊ ಈ 2 ಬ್ಲೌಸ್ ಪೀಸ್ ಬಂದು ಕಸ್ಟಮರ್ದು ಒಂದೇ ಮೆಷರ್ಮೆಂಟ್ಗೆ ಕೇಳಿದ್ದಾರೆ. ಸೊ ಇಲ್ಲಿ ಬಂದ್ಬಿಟ್ಟು ನಾನು ನಾರ್ಮಲ್ ಅಂದ್ರೆ ಯಾವ ಬ್ಲೌಸ್ ಪೀಸಿಗೆ ಮಾರ್ಕಿಂಗ್ ನ ಮಾಡಬೇಕು ಆ ಬ್ಲೌಸ್ ಪೀಸ್ ನ ಕೆಳಗಡೆ ಇಟ್ಟಿದ್ದೀನಿ. ಯಾವಾಗ್ಲೂ ನೀವು ಟೇಬಲ್ ಮೇಲೆ ಅಥವಾ ಈ ತರ ನೆಲದ ಮೇಲೆ ಇಟ್ಕೊಂಡು ಮಾರ್ಕಿಂಗ್ ನ ಮಾಡಿದ್ರೆ ನೀಟಾಗಿ ಬರುತ್ತೆ. ಸೊ ಈ ಬ್ಲೌಸ್ ಪೀಸ್ ಮೇಲೆ ಆಲ್ರೆಡಿ ಟೈಲರ್ ಏನು ಮಾರ್ಕ್ ಮಾಡಿ ಕೊಟ್ಟಿದ್ರು ಆ ಬ್ಲೌಸ್ ಪೀಸ್ ನ ಇಡ್ತಾ ಇದ್ದೀನಿ. ಅಂಡ್ ಇದೆರಡು ಎಡ್ಜಸ್ ಬಂದು ನಮ್ಗೆ ಸೇಮ್ ಆಗಿರ್ಬೇಕು, ಅಂದ್ರೆ ಒಂದ್ ಮೇಲೆ ಒಂದ್ ಕೆಳಗಡೆ ಇರಬಾರ್ದು, ಎರಡು ಸೇಮ್ ಇರಬೇಕು. ಅಂಡ್ ಎರಡದು ಬ್ಲೌಸ್ ಪೀಸ್ ಮಿಡ್ ಪಾಯಿಂಟ್ ನ ನೀವು ಮಾರ್ಕ್ ಮಾಡ್ಕೊಂಡು ಒಂದು ಬ್ಲೌಸ್ ಪೀಸ್ ಮಿಡ್ ಪಾಯಿಂಟ್ ಮೇಲೆ ಇನ್ನೊಂದು ಬ್ಲೌಸ್ ಪೀಸ್ ಮಿಡ್ ಪಾಯಿಂಟ್ ನ ಇಡಬೇಕಾಗಿರುತ್ತೆ. ಸೊ ಇಲ್ಲಿ ನೋಡ್ಬೋದು ನಾನು 2 ಬ್ಲೌಸ್ ಪೀಸ್ ನ ಒಂದ್ರ ಮೇಲೆ ಒಂದು ನೀಟಾಗಿ ಇಟ್ಟಿದ್ದೀನಿ. ಇವಾಗ ಏನ್ ಮಾಡ್ಬೇಕಪ್ಪ ಅಂತ ಅಂದ್ರೆ ಇದ್ರ ಮೇಲೆ ಯಾವ್ದಾದ್ರೂ ಭಾರವಾಗಿರೋ ವಸ್ತುನ ನೀವು ಇಡಬೇಕು. ಇಟ್ಟು ಇದ್ರ ಕೆಳಗಡೆ ಕಾರ್ಬನ್ ಶೀಟ್ ನ ಹಾಕ್ಬೇಕಾಗಿರುತ್ತೆ. ಇದು ಗೋಲ್ಡ್ ಕಲರ್ ಬ್ಲೌಸ್ ಪೀಸ್ ಆಗಿರೋದ್ರಿಂದ ನಾನು ವೈಟ್ ಕಲರ್ ಕಾರ್ಬನ್ ಶೀಟ್ ನ ಹಾಕ್ತಾ ಇದ್ದೀನಿ. ಸೊ ಇದನ್ನ ಈ ತರ ಓಪನ್ ಮಾಡಿ 2 ಬ್ಲೌಸ್ ಪೀಸ್ ಗಳ ಮಧ್ಯ ಈ ತರ ಕಾರ್ಬನ್ ಶೀಟ್ ನ ಇಡಬೇಕಾಗುತ್ತೆ. ಎರಡು ಕಡೆ ಈ ತರ ಬ್ಲೌಸ್ ಪೀಸ್ ನ ಇಟ್ಟಾದ್ಮೇಲೆ ಎಲ್ಲೂ ಸುಕ್ಕಿಲ್ದೆ ಇರೋ ತರ ಬ್ಲೌಸ್ ಪೀಸ್ ನ ಈ ತರ ನೀಟಾಗಿ ಹರಡ್ಕೊಳ್ಳಿ. ಹರಡ್ಕೊಂಡಾದ್ಮೇಲೆ ನಾನಿಲ್ಲಿ ಟ್ರೇಸಿಂಗ್ ವೀಲ್ ಅಂತ ಕರಿತೀವಿ, ಇದು ನಿಮ್ಗೆ ಟೈಲರಿಂಗ್ ಶಾಪ್ ಗಳಲ್ಲಿ ಅವೈಲೇಬಲ್ ಇರುತ್ತೆ. ಇದನ್ನ ತಗೊಳ್ಳಿ. ಈ ಟ್ರೇಸಿಂಗ್ ವೀಲ್ ನ ತಗೊಂಡು ನಾವಿಲ್ಲಿ ಏನ್ ಜರಿ ಥ್ರೆಡ್ ಹಾಕಿದೀವಿ ಅದೇ ನಮ್ಗೆ ಎಕ್ಸಾಕ್ಟ್ ಮಾರ್ಕಿಂಗ್ ಆಗಿರುತ್ತೆ. ಸೊ ಅದ್ರ ಮೇಲೆ ಈ ಟ್ರೇಸಿಂಗ್ ವೀಲ್ ಅಲ್ಲಿ ಪ್ರೆಸ್ ಮಾಡ್ತಾ ಬರ್ತೀನಿ. ನಿಮ್ಮ ಹತ್ರ ಟ್ರೇಸಿಂಗ್ ವೀಲ್ ಇಲ್ಲ ಅಂತ ಅಂದ್ರೆ ಪೆನ್ಸಿಲ್ ಅಥವಾ ಯಾವ್ದಾದ್ರು ಪೆನ್, ಇಂಕ್ ಖಾಲಿ ಆಗಿರುವಂತಹ ಪೆನ್ನ ತಗೊಂಡು ಅದ್ರ ಮೇಲೆ ಈ ತರ ರಬ್ ಕೂಡ ಮಾಡಬಹುದು. ಅದು ಇಲ್ಲ ಅಂತ ಅಂದ್ರೆ ಇನ್ನೂ ಈಸಿಯಾಗಿ ಬೇಕು ಅಂತಂದ್ರೆ ನಿಮ್ಗೆ ನೇಲ್ ಆರ್ಟ್ಗೆ ಯೂಸ್ ಮಾಡುವಂತಹ ನೇಲ್ ಟೂಲ್ಗಳಿರುತ್ತೆ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದ್ರ ಬಗ್ಗೆ ಡೀಟೇಲ್ಸ್. ನೀವು ಅದನ್ನ ಕೂಡ ಬೈ ಮಾಡಿದ್ರೆ ಅದರಲ್ಲೂ ಕೂಡ ನೀವು ಈ ತರ ಟ್ರೇಸಿಂಗ್ ನ ಮಾಡಬಹುದು. ಸೊ ಇವಾಗ ಟ್ರೇಸಿಂಗ್ ಕಂಪ್ಲೀಟ್ ಆಗಿದೆ. ಇದನ್ನ ರಿಮೂವ್ ಮಾಡ್ತಾ ಇದ್ದೀನಿ ನಾನು. ರಿಮೂವ್ ಮಾಡಿ ಬ್ಲೌಸ್ ಪೀಸ್ ನ ರಿಮೂವ್ ಮಾಡಿದ್ಮೇಲೆ ನಿಮ್ಗೆ ಇಲ್ಲಿ ಲೈಟ್ ಶೇಡ್ ಅಲ್ಲಿ ಕಾಣಿಸುತ್ತೆ. ಸೊ ಇಲ್ಲಿ ನೋಡ್ಬೋದು ನಿಮ್ಗೆ ಲೈಟ್ ಶೇಡ್ ಅಲ್ಲಿ ಮಾರ್ಕಿಂಗ್ ಕಾಣಿಸ್ತಾ ಇದೆ ಅಲ್ವಾ. ಸೊ ದಟ್ ಈ ಮಾರ್ಕಿಂಗ್ ನ ನೀವು ಯೂಸ್ ಮಾಡಿಕೊಂಡು ನೆಕ್ಸ್ಟ್ ವೈಟ್ ಕಲರ್ ಗ್ಲಾಸ್ ಮಾರ್ಕಿಂಗ್ ಪೆನ್ಸಿಲ್ ಅಲ್ಲಿ ಡಾರ್ಕ್ ಆಗಿ ಬರ್ಕೊಂಡು ಇದ್ರ ಮೇಲೆ ಟ್ರೇಸಿಂಗ್ ನ ಮಾಡಬಹುದು. ನಾನಿಲ್ಲಿ ಯಾಕೆ ವೈಟ್ ಯೂಸ್ ಮಾಡಿದ್ದೀನಿ ಅಂತ ಅಂದ್ರೆ ರೆಡ್ ಅಥವಾ ಬ್ಲೂ ನಮಗೆ ಮಾರ್ಕೆಟ್ ಅಲ್ಲಿ ಡಾರ್ಕ್ ಕಲರ್ ಅವೈಲೇಬಲ್ ಇರೋದನ್ನ ಯೂಸ್ ಮಾಡಬಾರ್ದು. ಬ್ಲೌಸ್ ಪೀಸ್ ಮೇಲೆ ಅದು ಅದೇ ತರ ಮಾರ್ಕಿಂಗ್ ಉಳ್ಕೊಂಡ್ರೆ ರಿಮೂವ್ ಮಾಡೋದು ಕಷ್ಟ ಆಗುತ್ತೆ. ಸೊ ಡೈರೆಕ್ಟ್ ಆಗಿ ನೋಡಿದ್ರೆ ನಮ್ಗೆ ಇಲ್ಲಿ ನೀಟಾಗಿ